ಸೊ ಹಾಯ್ ಇಂಜಿನಿಯರ್ಸ್, ಹೇಗಿದ್ದೀರಾ? ಎಲ್ಲ ಮಂದಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಆಟೋಕ್ಯಾಡ್ ಕ್ಲಾಸ್ 3ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್ ನಾವು ಆಟೋಕ್ಯಾಡನ್ನು ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಈ ಥರ ಆಟೋಕ್ಯಾಡ್ ಓಪನ್ ಮಾಡ್ಕೊಂಡಿದ್ದೀನಿ. ಇದಕ್ಕಿಂತ ಮುಂಚೆ ನಾವು ಏನು ನೋಡಿದ್ದೀವಿ ಅಂತಂತಂದರೆ ಇವು ಟೂಲ್ಸ್ಗಳನ್ನು ಹೆಂಗೆ ತಗೋಬೇಕು ಮತ್ತು ಆಪ್ಷನ್ಸ್ಗಳನ್ನು ಯಾವ ಥರ ಯೂಸ್ ಮಾಡ್ಬೇಕಂತ ನೋಡಿದ್ದೀವಿ. ಈಗ ಇನ್ನೊಂದು ಸ್ವಲ್ಪ ಆಪ್ಷನ್ಸ್ಗಳಿದೆ, ಅದನ್ನು ಕೂಡ ಸ್ವಲ್ಪ ತೋರಿಸ್ತೀನಿ ನಿಮಗೆ. ಈಗ ರೈಟ್ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಆಪ್ಷನ್ಸ್ ಅಂತ ಇದೆ. ಇದು ಆಪ್ಷನ್ಸ್ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಒಂದು ಪ್ಯಾನಲ್ ಬರುತ್ತೆ. ಇದು ಡಿಸ್ಪ್ಲೇ ಸೆಟ್ಟಿಂಗ್. ಇದಕ್ಕಿಂತ ಮುಂಚೆ ನಾನು ತೋರಿಸಿದ್ದೀನಿ, ಯಾರು ನೋಡಿಲ್ಲ ಅದು ವಿಡಿಯೋ 1, 2 ಅಲ್ಲಿ ತಿರ್ಬೋದು, ನೋಡ್ಕೊಂಬಿಡಿ. ಓಕೆನಾ? ಈ ಡಿಸ್ಪ್ಲೇ ಅಂತಂತಂದರೆ ಇದು ಬ್ಯಾಕ್ಗ್ರೌಂಡ್ ಏನಿದೆ ಅದು ಬ್ಲ್ಯಾಕ್ ಕಲರ್ ಇದೆ. ಇದಕ್ಕೆ ವೈಟ್ ಕಲರ್ ಯಾವ ಥರ ಮಾಡಬೇಕು ಮತ್ತು ಕಲರ್ಸ್ಗಳನ್ನು ಚೇಂಜ್ ಹೆಂಗೆ ಮಾಡಬೇಕು, ಕರ್ಸರ್ ಸೈಜ್ ಹೆಂಗೆ ಚೇಂಜ್ ಮಾಡಬೇಕು ಅದನ್ನೆಲ್ಲ ಹೇಳ್ಕೊಟ್ಟಿದ್ದೇನೆ. ಓಕೆ, ಈಗ ಇನ್ನೊಂದು ಆಪ್ಷನ್ ಬಂದ್ಬಿಟ್ಟು ಇಲ್ಲಿ ಓಪನ್ ಆ್ಯಂಡ್ ಸೇವ್ ಫೈಲ್ಸ್ ಅಂತ ಇದೆ. ಈಗ ಫಾರ್ ಎಕ್ಸಾಂಪಲ್ ಇದು ಆಟೋಕ್ಯಾಡ್, ಈಗ ನಾವು ಯಾವುದೋ ಫೈಲ್ ಸೇವ್ ಮಾಡಕತ್ತಿದ್ದೀವಿ ಅಂತಂತಂದರೆ ಅದು ಆಟೋಕ್ಯಾಡ್ 2007 ಸೇವ್ ಆಗ್ತದೆ. ಈಗ ನೀವು ಯಾವುದೇ ವರ್ಷನನ್ನು ಯೂಸ್ ಮಾಡಕತ್ತೀರಿ ಅಂತಂದಮೇಲೆ ಅದು 2007 ಸೇವ್ ಆಗ್ತದೆ. ನೀವು ಫಾರ್ ಎಕ್ಸಾಂಪಲ್ ಅದು ಫೈಲ್ ಯಾರಿಗೂ ಕಳಿಸ್ದಿರಿ ಮಾಡಿದ್ರಿ ಅಂತಂತಂದ್ರೂ ಅವ್ರು 2007 ವರ್ಷನ್ ಮೇಲ್ಗಡೆ ಇದ್ದಿದ್ದು ಫೈಲ್ ಅವ್ರ ಹತ್ರ ಆಟೋಕ್ಯಾಡ್ ಇತ್ತು ಅಂತಂದ್ರೆ ಅವ್ರ ಹತ್ರನೂ ಕೂಡ ಓಪನ್ ಆಗ್ತದೆ. ಈಗ ಸಪೋಸ್ ನಾನು 2000 ಇಲ್ಲಿ ಕೆಳಗಡೆ ಬೇರೆ ಇದೆ 2013 ಅಂತ ಕ್ಲಿಕ್ ಮಾಡಿದ್ರೆ, ಈ 2013 ಕ್ಲಿಕ್ ಮಾಡಿದ್ರೆ 13 ಮ್ಯಾಗಿನ ವರ್ಷನ್ಸ್ಗಳು ಅವ್ರ ಹತ್ರ ಎದುರಿನವ್ರ ಬಳಿ 13 ವರ್ಷನ್ ಮೇಲಿದ್ದು ಇನ್ಸ್ಟಾಲ್ಡ್ ಇರಬೇಕು. ಅಂದರೆ ನಮ್ಮ ಫೈಲು ಅವ್ರ ಬಳಿ ಓಪನ್ ಆಗ್ತದೆ, ಇಲ್ಲಾಂದ್ರೆ ಓಪನ್ ಆಗೋದಿಲ್ಲ. ಅಷ್ಟೇ, ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಈಗ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಯೂಸರ್ ಇಂಟರ್ಫೇಸ್ ಅಂತ. ಯೂಸರ್ ಇಂಟರ್ಫೇಸ್ನಲ್ಲಿ ಏನಿರ್ತದಪ್ಪ ಅಂತಂದ್ರೆ, ಯಾವಾಗಲೂ ನಾವು ಆಟೋಕ್ಯಾಡ್ ಓಪನ್ ಮಾಡ್ತೀವಿ, ನಾವು ಯೂನಿಟ್ ಸೆಟಪ್ ಮಾಡಿಲ್ಲ, ಏನೇ ಮಾಡಿಲ್ಲ ಅಂತಂತಂದ್ರೆ ಆಟೋಮೆಟಿಕ್ಲಿ ಏನು ಮಾಡ್ತದೆ, ಇದು ಮಿಲಿಮೀಟರ್ದಾಗ ತೊಗೊಳಾಗತ್ತದ ನನ್ನ ಬಳಿ. ಇಫ್ ಸಪೋಸ್ ನೀವು ಇಂಚಸ್ನಾಗ ಕೆಲಸ ಮಾಡ್ತಿದ್ದೀರಿ ಅಂತಂತಂದ್ರೆ ನೀವು ಇಂಚಸ್ನಾಗ ಕೂಡ ತೊಗೋಬೋದು. ಇಲ್ಲಿ ಇಂಚಸ್ ಕೂಡ ಇದೆ. ಓಕೆ, ಸೆಂಟಿಮೀಟರ್, ಫೀಟ್ಸ್ ಇಲ್ಲಿದೆ, ಇಂಚಸ್ ಇಲ್ಲಿ ಕೂಡ ಇಂಚಸ್ ಮಾಡ್ಕೊಳ್ರಿ, ನಿಮಗೆ ಈಸಿಯಾಗಿ ವರ್ಕ್ ಆಗುತ್ತೆ. ಓಕೆ, ಇದನ್ನು ಅಪ್ಲೈ ಮಾಡಿಬಿಟ್ಟು ಓಕೆ ಮಾಡಿದ್ರೆ ನಿಮ್ಮ ಕೆಲಸ ಯಾವಾಗೂ ನೀವು ಆಟೋಕ್ಯಾಡ್ ಸ್ಟಾರ್ಟ್ ಮಾಡ್ತೀರಿ ಅದು ಇಂಚಸ್ನಾಗೆ ವರ್ಕ್ ಆಗುತ್ತೆ, ಇಂಚಸ್ನಾಗೆ ಸ್ಟಾರ್ಟ್ ಆಗ್ತದೆ. ನೀವು ಇಫ್ ಸಪೋಸ್ ಯೂನಿಟ್ ಸೆಟಪ್ ಮಾಡಿಲ್ಲ ಅಂತಂತಂದ್ರೂ ಕೂಡ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇದು ಆಪ್ಷನ್ದಾಗ ಇದು ಯೂಸರ್ ಇಂಟರ್ಫೇಸ್ ಆಯಿತು. ಇಲ್ಲಿ ಬರ್ತದೆ ಡ್ರಾಫ್ಟಿಂಗ್ ಅಂತ. ಡ್ರಾಫ್ಟಿಂಗ್ ಅಂತಂದ್ರೆ ಏನಪ್ಪ ಅಂತಂತಂದ್ರೆ ಇಲ್ಲಿ ಆಟೋ ಸ್ನೈಪಿಂಗ್ ಮಾರ್ಕರ್ ಅಂತದ. ಫಾರ್ ಎಕ್ಸಾಂಪಲ್ ನಾನೊಂದು ಲೈನ್ ಕಮಾಂಡ್ ತೊಗೊಂಡೆ. ಈಗ ಒಂದು ಲೈನ್ ಕಮಾಂಡ್ ತೊಗೊಂಡು ಲೈನ್ ಹಾಕ್ಕೊಂಡೆ. ಬಟ್ ಈಗ ನೋಡ್ರಿ, ಇದೇನು ತೋರಿಸ್ಲತ್ತದ, ಮಿಡ್ ಪಾಯಿಂಟ್ ತೋರಿಸಕತ್ತದ. ಹೌದಾ? ಇದು ಮಿಡ್ ಪಾಯಿಂಟ್ ಅಂತ ಇದೆ, ಇದು ಎಂಡ್ ಪಾಯಿಂಟ್ ಇದೆ, ಇದು ಏನದ ಸ್ಟಾರ್ಟಿಂಗ್ ಪಾಯಿಂಟ್. ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿಂದ ಎಂಡ್ ಮಾಡಿದ್ದೀನಿ ನಾನು ಇದು ಲೈನಿಗೆ. ಓಕೆನಾ? ಸೊ ಇದು ಆಪ್ಷನ್ದಾಗ ಏನಿರ್ತದೆ ಅಂತಂತಂದ್ರೆ, ಇದು ಆಪ್ಷನ್ದಾಗ ಈ ಡ್ರಾಫ್ಟಿಂಗ್ದಾಗ ಇದೇನು ಸ್ನೈಪಿಂಗ್ ಇದೆ ಅದು ಸ್ನೈಪ್ ಮಾಡಿ ತೋರಿಸಿ. ಈಗ ಸಪೋಸ್ ಇದಕ್ಕೆ ಇನ್ಕ್ರೀಸ್ ಮಾಡಿದೆ, ಅಪ್ಲೈ ಮಾಡಿ ಓಕೆ ಮಾಡಿದ್ರೆ ಈಗ ಲೈನ್ ಕಮಾಂಡ್ ತೊಗೊಂಡ್ರೆ ಏನಾಗ್ತದೆ, ಇದು ಸೈಜ್ ದೊಡ್ಡದಾಗ್ತದೆ ನೋಡಿ. ಅವಾಗ ಸಣ್ಣದು ಬರ್ಲತ್ತಿತ್ತು, ಈಗ ಸೈಜ್ ಏನಾಗ್ಲತ್ತದ, ದೊಡ್ಡದಾಗ್ಲತ್ತದ. ಓಕೆ, ಸೊ ನಾವು ಅದನ್ನು ಕಮ್ಮಿ ಮಾಡ್ಕೊಂಡು ಇಟ್ಕೋತೀನಿ. ನಾನೀಗ ಹಂಗೆ ಅಷ್ಟೇನು ಸೈಜ್ ಯೂಸ್ ಮಾಡಲ್ಲ, ನಾನು ಇಷ್ಟು ಸೈಜ್ ಯೂಸ್ ಮಾಡ್ತೀನಿ. ಸೊ ಇದ್ರ ಕಲರ್ ಕೂಡ ನಾವು ಇಲ್ಲಿಂದ ಚೇಂಜ್ ಮಾಡ್ಕೋಬೋದು. ಇಲ್ಲಿ ನೋಡಿ 2D ಮಾಡೆಲ್ ಸ್ಪೇಸ್ ಅಂತ ಇದೆ, ಇಲ್ಲಿ 2D ಆಟೋ ಸ್ನೈಪಿಂಗ್ ಮಾರ್ಕರ್ ಅಂತ ಇದೆ. ಇದ್ರ ಕಲರ್ ನಾನು ಚೇಂಜ್ ಮಾಡಿ ಅಪ್ಲೈ ಆ್ಯಂಡ್ ಕ್ಲೋಸ್ ಮಾಡಿ ಅಪ್ಲೈ ಓಕೆ ಮಾಡಿದ್ರೆ ಇದ್ರದ್ದು ಏನಾಗ್ತದೆ, ಕಲರ್ನು ಕೂಡ ಚೇಂಜ್ ಆಗ್ತದೆ, ಕಾಣಕತ್ತದ ಈಗ. ಓಕೆ, ಈ ಥರ ಬರ್ತದೆ. ಈಗ ನೆಕ್ಸ್ಟ್ ಆಪ್ಷನ್ನಲ್ಲಿ ನಾನು ಅದಕ್ಕೆ ಹೆಂಗಿತ್ತು ಹಂಗೆ ಇಡ್ತೀನಿ, ಯಾಕಂದರೆ ನಾನು ಇದರಲ್ಲೇ ವರ್ಕ್ ಮಾಡೋದು ಗ್ರೀನೇ ಜಾಸ್ತಿ ವರ್ಕ್ ಮಾಡ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಇದು 3D ಮಾಡಲಿಂಗ್ ಅಂತ. 3D ಮಾಡುವಾಗ ಇದು ಯೂಸ್ ಆಗ್ತದೆ. ಮತ್ತು ಅದಾದಮೇಲೆ ಸೆಲೆಕ್ಷನ್ ಅಂತ ಇದೆ. ಸೆಲೆಕ್ಷನ್ ಅಂತಂತಂದ್ರೆ ಇದು ಪಿಕ್ ಬಾಕ್ಸ್ ಅಂತಂದರೆ ಏನು, ಈಗ ನನ್ನ ಹತ್ರ ಇದು ಕರ್ಸರ್ ಇದೆ, ಈಗೇನು ಕರ್ಸರ್ ಇದೆ ಇದ್ರ ನಡಬರ್ಕೊಂದು ಬಾಕ್ಸ್ ಇದೆ ನೋಡ್ರಿ. ಆ ಬಾಕ್ಸನ್ನು ಸಣ್ಣದು ದೊಡ್ಡದು ಮಾಡೋ ಸಲುವಾಗಿ ಏನು ಮಾಡ್ತೀವಿ, ಇದನ್ನು ಯೂಸ್ ಮಾಡ್ತೀವಿ. ಇಫ್ ಸಪೋಸ್ ನಾನು ಇದಕ್ಕೆ ದೊಡ್ಡದು ಮಾಡಿದ್ರೆ ಈಗ ಓಕೆ ಅಪ್ಲೈ ಮಾಡ್ತೀನಿ, ಇದು ನಡಬರ್ಕಿನ ಬಾಕ್ಸ್ ನೋಡಿರಿ ಎಷ್ಟು ದೊಡ್ಡದೈತಲ್ಲ, ಇದು ಅದಕ್ಕೆ ಕೆಲಸ ಬರ್ತದೆ. ಓಕೆ, ಆಯ್ತು. ಈಗ ನಾನು ಅದಕ್ಕೆ ಸಣ್ಣದು ಮಾಡಿ ಇಟ್ಕೊಂಡ್ಬಿಡ್ತೀನಿ, ಯಾಕಂದರೆ ಅಷ್ಟು ದೊಡ್ಡದು ನಾನು ಯೂಸ್ ಮಾಡಲ್ಲ. ಸೊ ಇದು ಆಯಿತು. ಇದು ಆದಮೇಲೆ ಇದು ಅದ ಗ್ರಿಪ್ ಸೈಜ್. ಫಾರ್ ಎಕ್ಸಾಂಪಲ್ ಈಗ ಇದು ಲೈನಿಗೆ ಕ್ಲಿಕ್ ಮಾಡ್ತೀನಿ, ಇವೆಲ್ಲ ಗ್ರಿಪ್ಸ್ ಬಂತು. ಇದು ಫಸ್ಟ್ ಪಾಯಿಂಟು, ಮಿಡಲ್ ಪಾಯಿಂಟು ಆ್ಯಂಡ್ ಲಾಸ್ಟ್ ಪಾಯಿಂಟ್ ಬಂತು. ಇದು ಗ್ರಿಪ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ಇಲ್ಲಿಂದ ಈ ಥರ. ಇದು ಗ್ರಿಪ್ ಸೈಜ್ ಏನು ಬರ್ಲಾಕತ್ತದ, ಇದಕ್ಕೆ ದೊಡ್ಡದು ಮಾಡ್ಬೇಕಂತಂದ್ರೆ ನಂಬಲ್ಲಿ ಏನಪ್ಪ ಆಪ್ಷನ್ಸ್ ಅದ. ಹೆಂಗಪ್ಪ ಅಂತಂದ್ರೆ ಇದು ಆಪ್ಷನ್ಸ್ದಾಗ ಹೋಗಿ ಇದನ್ನು ಸಣ್ಣದು ದೊಡ್ಡದು ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಇಷ್ಟು ದೊಡ್ಡದು ಮಾಡಿದೆ ಅಂತ ಓಕೆ ಮಾಡಿದೆ ಅಂತಂದ್ರೆ ಇದ್ರ ಸೈಜ್ ಏನಾಗ್ತದೆ, ಇಷ್ಟು ದೊಡ್ಡ ಆಗುತ್ತೆ. ಓಕೆ,
ನಾ ಏನಿತ್ತು ಅದೇ ಇಟ್ಬಿಡ್ತೀನಿ. ಫೈನ್. ಇಷ್ಟೆಲ್ಲ ಆಪ್ಷನ್ಸ್ಗಳನ್ನು ನೀವು ಸೆಟಪ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ರಿ. ಫೈನ್. ಈಗ ನೆಕ್ಸ್ಟ್ ಏನು ಬರ್ತದಪ್ಪ ಅಂತಂದ್ರೆ, ನಾವು ಯಾವುದೇ ಒಂದು ಡ್ರಾಯಿಂಗ್ ಮಾಡ್ಬೇಕಂತಂತಂದ್ರೆ ಇದ್ರದ್ದು ಇದು ಹೇಳೀನಿ ನಾನು ಅನ್ಸ್ಕೊಟ್ಟಿಗೆ. ಇದು ಏನಿಲ್ಲ, ಇದು ಲೆಫ್ಟ್ ಕ್ಲಿಕ್ ಮಾಡಿ UCS ಐಕಾನ್ ಅಂತ ಬರ್ತದೆ. ಇದು ಒಂದೇ ಕಡೆಗೆ ಇರೋ ಸಲಕ್ಕೆ ಸೆಟ್ ಆಸ್ ಒರಿಜಿನ್ ಮಾಡ್ಬೋದು, ಅದು ಅಷ್ಟೇ ಐತೆ. ಈಗ ಇನ್ನೊಂದು ಏನಪ್ಪ ಅಂತಂತಂದ್ರೆ, ಈಗ ನಮಗೇನು ಬೇಕಾಗ, ಈಗ ನನ್ನ ಹತ್ರ ಇದು ಪೇಪರ್ ಐತೆ, ಇಲ್ಲಿ ಟೂಲ್ಸ್ಗಳೈತೆ. ನನಗೆ ಈಗ ಶಾರ್ಟ್ಕಟಾಗಿ ಇಲ್ಲಿ ಟೂಲ್ಸ್ ಬೇಕು, ಇಲ್ಲಿ ಟೂಲ್ಸ್ ಬೇಕು, ಶಾರ್ಟ್ಕಟ್ ಟೂಲ್ಸ್ ಬೇಕಾಗಿದೆ ಅಂತಂತಂದ್ಮೇಲೆ ಏನು ಮಾಡ್ಬೇಕಂದ್ರೆ ಟೂಲ್ಸ್ನಾಗ ಹೋಗಬೇಕು, ಟೂಲ್ ಬಾರ್ದಾಗ ಹೋಗಬೇಕು, ಆಟೋಕ್ಯಾಡ್ದಾಗ ಹೋಗಬೇಕು. ಆಟೋಕ್ಯಾಡ್ದಾಗ ಹೋಗೋಣ ನಮಗೆ ಯಾವ್ಯಾವ ಡ್ರಾಯಿಂಗ್ ಟೂಲ್ಸ್ ಬೇಕಾಗಿದ್ದು ಅಂತಂದ್ರೆ, ಜಾಸ್ತಿ ನಾವು ಆರ್ಕಿಟೆಕ್ಟ್ ಯಾವುದೇ ಒಂದು ಪ್ಲ್ಯಾನ್ ಮಾಡಲಿ, ಸೆಕ್ಷನ್ ಮಾಡಲಿ, ಎಲಿವೇಷನ್ ಮಾಡೋ ಸಲುವಾಗಿ ನಮಗೆ ಏನೇನು ಬೇಕಾಗ್ತದೆ ಅಂತಂದ್ರೆ, ಫಸ್ಟ್ ಬರೋದು ಒಂದು ಡ್ರಾಯಿಂಗ್ ಟೂಲು. ನೆಕ್ಸ್ಟ್ ಅದಾದಮೇಲೆ ಆ ಡ್ರಾಯಿಂಗ್ ಮಾಡಿದ್ದಕ್ಕೆ ಸ್ವಲ್ಪ ಮಾಡಿಫೈ ಮಾಡಬೇಕು. ಅದಾದಮೇಲೆ ಅದ್ರ ಪ್ರಾಪರ್ಟೀಸ್ ನೋಡಬೇಕು, ಒಂದು ಲೇಯರ್ ನೋಡಬೇಕು. 4 ಟೂಲ್ಸ್ಗಳನ್ನು ನಮಗೆ ಬೇಕಾಗ್ತದೆ. ಫಸ್ಟ್ ಏನು ಮಾಡ್ತೀನಿ, ನಾನು ಡ್ರಾಯಿಂಗ್ ಟೂಲ್ಸ್ ತೊಗೊಳ್ತೀನಿ. ಇಲ್ಲೈತೆ ನಾನು ಬಂತು ಡ್ರಾಯಿಂಗ್ ಟೂಲ್ಸ್. ಓಕೆ, ಇದನ್ನು ತೊಗೊಂಡ್ಬಿಟ್ಟು ನೀವು ಎಲ್ಲಿ ಬೇಕಾದರೂ ಹಿಂಗೆ ಈ ಥರ ಸೆಟ್ ಮಾಡ್ಕೋಬೋದು, ಈ ಥರ ಇಟ್ಕೋಬೋದು. ಓಕೆ, ಈಗ ಮತ್ತೆ ನೆಕ್ಸ್ಟು ಡ್ರಾಯಿಂಗ್ ಟೂಲಲ್ಲಿ ಹೋಗಿ ಇದರಲ್ಲಿ ಟೂಲ್ಸಲ್ಲಿ ಹೋಗಿ, ಟೂಲ್ ಬಾರ್ ಹೋಗಿ, ಆಟೋಕ್ಯಾಡ್ ಹೋಗಿ ಈ ಥರ ಹುಡುಕಿಡೋದೇನು ಅವಶ್ಯಕತೆ ಇಲ್ಲ ನಿಮಗೆ. ಇಲ್ಲೇ ಜಸ್ಟ್ ಇಟ್ಬಿಟ್ಟು ರೈಟ್ ಕ್ಲಿಕ್ ಹೊಡೆದ್ರೆ ಏನು ಮಾಡುತ್ತೆ, ಇಲ್ಲಿ ಅಷ್ಟು ಬರ್ತಾವೆ. ನೆಕ್ಸ್ಟ್ ಏನು ಬೇಕಾಗಿದೆ, ನಮಗೆ ಮಾಡಿಫೈ ಬೇಕಾಗಿತ್ತು. ಮಾಡಿಫೈ ಕ್ಲಿಕ್ ಮಾಡಿದ್ರೆ ಮಾಡಿಫೈ ಬಂತು. ಇದು ನಿಮ್ಗೆ ಎಲ್ಲಿ ಇಡೋದ ಅಲ್ಲಿ ಇಟ್ಕೊಂಡ್ಬಿಡ್ರಿ. ಓಕೆ, ನನಗೆ ಇಲ್ಲೇ ಬೇಕಾಗಿತ್ತು, ಇಲ್ಲೇ ಇಟ್ಕೊಂಡ್ಬಿಡ್ತೀನಿ ನಾನು. ನೆಕ್ಸ್ಟ್ ಇಲ್ಲೇ ರೈಟ್ ಕ್ಲಿಕ್ ಮಾಡಿರಿ, ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಏನು ಬೇಕು ನಮಗೆ, ಲೇಯರ್ಸ್ ಬೇಕು, ಲೇಯರ್ಸ್ ಬಂತು. ಮತ್ತೇನು ಬೇಕು ನಮಗೆ, ಪ್ರಾಪರ್ಟೀಸ್ ಬೇಕಾಗಿದೆ. ಪ್ರಾಪರ್ಟೀಸ್ ಬೇಕಾಗಿತ್ತು ಅಂತಂದಮೇಲೆ ಇಲ್ಲೇ ಪ್ರಾಪರ್ಟೀಸನ್ನು ತೊಗೊಂಡ್ಬಿಟ್ಟು ನೀವು ಇಲ್ಲಿ ಇಟ್ಬಿಟ್ಟು ಕೆಲಸ ಮಾಡ್ಬೋದು. ಇವು 4 ಟೂಲ್ಸ್ ಜಾಸ್ತಿ ಕೆಲಸ ಮಾಡ್ತಾವೆ. ನೀವು ಇಷ್ಟೇ ಇಟ್ಕೊಂಡು ನೀವು ಕೆಲಸ ಮಾಡ್ಕೋಬೋದು. ಈಗ ನೆಕ್ಸ್ಟ್ ಬಂದ್ಬಿಟ್ಟು ನಮಗೀಗ ಕಮಾಂಡ್ಸ್ಗಳನ್ನು ಹೇಳೋಕ್ಕಿಂತ ಮುಂಚೆ ನಾನು ನಿಮಗೆ ಸ್ವಲ್ಪ ಇದು ಹೇಳ್ತೀನಿ. ಯೂನಿಟ್ ಸೆಟಪ್ ಹೆಂಗೆ ಮಾಡಬೇಕು, ಅದೆಲ್ಲ ಡೈಮೆನ್ಷನ್ ಹೆಂಗೆ ಸೆಟಪ್ ಮಾಡಬೇಕು ಅದನ್ನು ಹೇಳ್ಕೊಡ್ತೀನಿ. ಓಕೆನಾ. ಈಗ ನೆಕ್ಸ್ಟ್ ಯೂನಿಟ್ ಸೆಟಪ್ ಮಾಡ್ಬೇಕಂತಂದರೆ UN ಅಂತ ಹೊಡಿಬೇಕು. ಇಲ್ಲಿ ಕಮಾಂಡ್ಸ್ ಇದೆ, ಟೈಪ್ ಎ ಕಮಾಂಡ್ ಅಂತ ಬಂದಿದೆ. ಇದು ಕಂಟ್ರೋಲ್ ಹೊಡೆದ್ರೆ ಕಂಟ್ರೋಲ್ ಬೇಡ, ಡೈರೆಕ್ಟಾಗಿ ಹೇಳ್ತೀನಿ. ಇದನ್ನು ಇಲ್ಲಿ ಟೈಪ್ ಮಾಡಬೇಕಾಗುತ್ತದೆ UN ಅಂತ ಟೈಪ್ ಮಾಡೋಣ. ಇಲ್ಲಿ ಬರ್ತದೆ ಯೂನಿಟ್ ಅಂತ. ಓಕೆನಾ. ಇಲ್ಲಿ ಯೂನಿಟ್ ಸೆಟಪ್ ಮಾಡಬೇಕಾಗ್ತದೆ. ಯಾವುದೇ ಒಂದು ಡ್ರಾಯಿಂಗ್ ನಾವು ಮಾಡ್ಲತ್ತಿದ್ದೀವಿ ಅಂತಂದಮೇಲೆ ಅದಕ್ಕೆ ಫಸ್ಟ್ ಆಫ್ ಆಲ್ ಏನು ಮಾಡ್ಬೇಕಂತಂದ್ರೆ, ನಾವು ಯೂನಿಟ್ ಸೆಟಪ್ ಮಾಡಿ ಡ್ರಾಯಿಂಗ್ ಮಾಡಬೇಕಾಗ್ತದೆ. ಫಾರ್ ಎಕ್ಸಾಂಪಲ್, ನಮ್ಮ ಹತ್ರ ಒಂದು ಪೇಪರ್ ಐತಿ, ಸ್ಕೇಲ್ ಇಲ್ಲಾರ್ದೆ ನಾವು ಹೆಂಗೆ ಡ್ರಾಯಿಂಗ್ ಮಾಡಬೇಕು, ಸ್ಕೇಲ್ ಯಾವುದೈತಿ, ಸೆಂಟಿಮೀಟ್ರ್ ತಕ ಐತಿ, ಮೀಟ್ರ್ ತಕ ಐತಿ, ಯಾವ ಸ್ಕೇಲ್ ನಮ್ಮ ಹತ್ರ ಇದೆ ಅದ್ರ ಪ್ರಕಾರ ನಾವು ಡ್ರಾಯಿಂಗ್ ಮಾಡಬೇಕಾಗ್ತದೆ. ಈಗ ನನ್ನ ಹತ್ರ ಡ್ರಾಯಿಂಗ್ ಶೀಟ್ ಐತಿ, ನನ್ನ ಬಳಿ ಸ್ಕೇಲ್ ಇಲ್ಲ ಅಂತಂತಂದರೆ ಏನು ಕೆಲಸಕ್ಕೆ ಬರ್ತದೆ, ಏನು ಕೆಲಸಕ್ಕೆ ಬರಲ್ಲ. ಅದಕ್ಕೆ ನಾವು ಏನು ಮಾಡಬೇಕಾಗ್ತದೆ, ಫಸ್ಟ್ ಯೂನಿಟ್ ಸೆಟಪ್ ಅಂದರೆ ಅದ್ರದ್ದು ಒಂದು ಸ್ಕೇಲು ಸೆಟ್ ಮಾಡಬೇಕಾಗ್ತದೆ. ಈಗ ಡೆಸಿಮಲ್ದಾಗ ಇಲ್ಲಿ 0.00 ಅದ, ಇದು ಮಿಲಿಮೀಟ್ರ್ ಅಂದರೆ MM ಇಲ್ಲಿ ತೋರ್ಸಕತ್ತದ. ನಮಗೆ ಇಂಚಸ್ನಾಗ ಮಾಡೋದಿತ್ತಂದ್ರೆ ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಬೇಕು. ಆರ್ಕಿಟೆಕ್ಚರಲ್ ಇದ್ದರೆ ಆರ್ಕಿಟೆಕ್ಚರಲ್ ಸೆಲೆಕ್ಟ್ ಮಾಡಿರಿ. ಅದಾದಮೇಲೆ ನಮ್ಮದು ಸ್ಟಾರ್ಟಿಂಗ್ ಏನಿರ್ತದೆ, 0 ಇಂಚ್ ಹಿಡಿದು ಸ್ಟಾರ್ಟ್ ಆಗ್ತದೆ ಕೆಲಸ. 0 ಫೀಟ್ 0 ಇಂಚಸ್ಲಿಂದ ಸ್ಟಾರ್ಟು. ಮತ್ತು ಅದಾದಮೇಲೆ ಇಲ್ಲಿ ಏನು ಬರ್ತದೆ, ಇಂಚಸ್ ಬರ್ತದೆ. ಜಸ್ಟ್ ಓಕೆ ಮಾಡಿಬಿಟ್ರಿ. ಇಲ್ಲಿ ನಿಮ್ಮ ಡ್ರಾಯಿಂಗ್ದು ಸ್ಕೇಲ್ ಎಲ್ಲ ಅಷ್ಟು ಸೆಟ್ ಆಗಿಬಿಡ್ತದೆ. ಓಕೆ. ಇಫ್ ಸಪೋಸ್ ನೀವು ಇಂಜಿನಿಯರಿಂಗು ಆರ್ಕಿಟೆಕ್ಚರಲ್ದಾಗ ಏನೂ ಫರಕ್ಕಿಲ್ಲ. ಓಕೆ. ಈಗ ನಾನು ಇಂಜಿನಿಯರಿಂಗ್ ತೊಗೊಂಡ್ರೂ ಅದೇ ತೋರಿಸ್ತದೆ. ಓಕೆ. ಈಗ ಡೆಸಿಮಲ್ ತೊಗೊಂಡ್ರೆ ಅಷ್ಟೇ ಏನಾಗ್ತದೆ, ಇಲ್ಲಿ 0.00 ತೊಗೋರಿ, 0.00 ಅಂದರೆ ಇಲ್ಲಿ ಏನು ಮಾಡ್ಬೇಕಾಗ್ತದೆ, ಇಲ್ಲಿ ಮಿಲಿಮೀಟ್ರ್ದಾಗ ಇಡಬೇಕಾಗ್ತದೆ. ಯಾಕಂತಂದರೆ MM ಕೆಲಸ ಮಾಡೋ ಟೈಮಿಗೆ ಇದು ಡೆಸಿಮಲ್ ಯೂಸ್ ಮಾಡಿರಿ, ತೆಳಗೇನದ ಮಿಲಿಮೀಟರ್ಸ್ ಯೂಸ್ ಮಾಡಿರಿ. ಉಳಿದಿದ್ದೇನದ ಇಂಚಸ್, ಫೀಟ್ನಾಗ ಕೆಲಸ ಮಾಡೋದೈತಂದ್ರೆ ಆರ್ಕಿಟೆಕ್ಚರಲ್ ಆರ್ ಇಂಜಿನಿಯರ್ ಎರಡೂ ಕೂಡ ಯೂಸ್ ಮಾಡ್ಕೋಬೋದು ನೀವು. ನಾನು ಜಾಸ್ತಿ ಯೂಸ್ ಮಾಡೋದು ಆರ್ಕಿಟೆಕ್ಚರಲ್ ಆ್ಯಂಡ್ 0 ಫೀಟ್ 0 ಇಂಚಸ್ ಆ್ಯಂಡ್ ಇಂಚಸ್. ಓಕೆ.